ಇವತ್ತು ಬ್ಯಾಚುಲರ್ಸ್ಗೆಲ್ಲ ಆಂಧ್ರ ಸ್ಟೈಲ್ ಟೊಮಾಟೊ ಪಪ್ಪು 5 ನಿಮಿಷದಲ್ಲಿ ಮಾಡೋ ವಿಧಾನ ನೋಡಿ. ಒಂದು 100 ಗ್ರಾಮ್ ಬೇಳೆ ತೊಗೊಂಡಿದ್ದೀನಿ, ತೊಗರೆ ಬೇಳೆ. ಚೆನ್ನಾಗಿ ವಾಶ್ ಮಾಡಿ ಇಕ್ಕಿದ್ದೀನಿ. ಹಾಗೆ ಒಂದು ಮೂರು ಟೊಮೊಟೊ ಉದ್ದುದಕ್ಕೆ ಹಿಂಗೆ ಕಟ್ ಮಾಡಿದ್ದೀನಿ. ಯಾಕಂದರೆ ಹುಳಿ ಇರಬೇಕಲ್ಲ, ಆಂಧ್ರ ಸ್ಟೈಲ್ ಅಂದರೆ ಸ್ವಲ್ಪ ಹುಳಿ ಇರಬೇಕು, ಬೇಳೆಗೆ ಚೆನ್ನಾಗಿರುತ್ತೆ. 3 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಗಡ್ಡೆ ಈರುಳ್ಳಿ, ಎಣ್ಣೆ, ಅರಿಶಿನ ಪುಡಿ, ಸಾಂಬಾರು ಪೌಡ್ರು. ಇವಾಗ ಮಾಡೋ ವಿಧಾನ ನೋಡೋಣ ಹೆಂಗೆ ಮಾಡಬೇಕು ಅಂತ. ಈರುಳ್ಳಿ ಹಾಕ್ತಾಯಿದ್ದೀನಿ, ಹಾಗೆ 4 ಹಸಿಮೆಣಸಿನ್ಕಾಯಿ, ಟೊಮೊಟೊ. ಯಾಕಂದರೆ ಟೊಮೊಟೊ ಜಾಸ್ತಿ ಇರಬೇಕು ಇದಕ್ಕೆ ಮಾತ್ರ. 10 ನಿಮಿಷ ಅಷ್ಟೇ ವಾಶ್ ಮಾಡಿ ಕ್ಲೀನಾಗಿ ಕಟ್ ಮಾಡಿ ಹಾಕಿ. ಸ್ವಲ್ಪ ಅರಿಶಿನ ಪೌಡ್ರು, 1 ಟೀ ಸ್ಪೂನು ಇದು ಮನೆ ಸಾಂಬಾರು ಪೌಡ್ರ್ ಹಾಕಿ. ನಿಮಗೆ ಖಾರದ ತಗ್ಗಟ್ಟಾಗಿ ಅಚ್ಚ ಖಾರದ ಪುಡಿ ಹಾಕಿ, ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಹಂಗೆ ಉಪ್ಪು ಹಾಕಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಯಾಕಂದರೆ ಬೇಳೆ ಬೇಯಬೇಕಲ್ಲ, ಸ್ಮೂತಾಗಿ ಚೆನ್ನಾಗಿರುತ್ತೆ. ಹಾಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮ್ಮ ಬೇಳೆ ಮುಕ್ಕುವಷ್ಟು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಆಚೆ ಬಂದುಬಿಡುತ್ತೆ, ಇನ್ನೆಲ್ಲ ಸ್ಟವೆಲ್ಲ ಇದಾಗೋಗುತ್ತೆ. ನಾವು ಬ್ಯಾಚುಲರ್ಸ್ ಮೊದಲೇ ಕ್ಲೀನ್ ಮಾಡೋಕ್ಕಾಗಲ್ಲ. ನೋಡಿ, ಹಿಂಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಲಿಟ್ಲ್ ಕ್ಲೋಸ್ ಮಾಡಿ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಕ್ಲೋಸ್ ಮಾಡಿ 3 ರಿಂದ 4 ವಿಸಿಲ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದೈತೆ ಬೇಳೆ. ಹಿಂಗೆ ಬೇಯಿಸ್ಕೋಬೇಕು, ಹಿಂಗೆ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಟೊಮೊಟೊ, ಈರುಳ್ಳಿ ಮ್ಯಾಶ್ ಹಾಕಿ ಪ್ಯಾನ್ ಬಿಸಿ ಆದಮೇಲೆ 1-2 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೋಬೇಕು. ನಾನೇನು ಈರುಳ್ಳಿ ಏನು ಹಾಕ್ತಾಯಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. 4-5 ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ 1-2 ಗುಂಟೂರು, 3 ರಿಂದ 4 ಗುಂಟೂರು ಮೆಣಸಿನಕಾಯಿ ಹಾಕ್ಕೊಂಡು ಹಂಗೆ ಕಲಿಸ್ಬಿಟ್ಟು ಆ ಕಡೆ ಬಿಸಿ ಆಗ್ತಾಯಿತ್ತು. ಆ ಸಾಂಬಾರು ತೆಗೆದು ಅದರಲ್ಲಿ ಹಾಕಿ ಒಗ್ಗರಣೆ ಕಲಿಸಿದ್ದು ಅಷ್ಟೇ. ಸಾಂಬಾರು ರೆಡಿ ಘಮ ಘಮ ಅಂತ ಐತೆ. ನೋಡಿ, ಹಿಂಗೆ ಬಂತು. ಫೈನಲಿ ಆಯಿತು ನೋಡಿ. ಚಪಾತಿ ಎಗ್ ಬಜ್ಜಿ ಮಾಡಿದ್ದೀನಿ, ಬಾರಿಸ್ತಾ ಇರೋದೆ. ನೀವು ಹೆಂಗೆ ಬಂದಾಯಿತು ನಿಮ್ಮ ಮನೇಲಿ, ನೀನು ಹೆಂಗೆ ಮಾಡ್ದೋ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ತೋಗ್ಬೇಡಿ. ಹಿಂಗೆ ಕುಕ್ಕಿಂಗ್ ಐಟಮ್ ಬರುತ್ತೆ, ನಿಮ್ಗೆ ಯಾವ್ದು ಬೇಕೋ ಮಾಡೋಣ. ಕಾಮೆಂಟ್ ಮಾಡಿ, ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್, ಎಲ್ಲರೂ ಮತ್ತೆ ಸಿಗೋಣ.